ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್ ಕ್ವಶನ್ ಇರುತ್ತೆ, ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಮತ್ತು ಅದರಲ್ಲಿ 2 ಮೆಥಡ್ ಇರುತ್ತೆ, ಒಂದು ಎಲಿಮಿನೇಷನ್, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುತ್ತೆ. ಇಲ್ಲಿ 2 ಥರ ಕ್ವಶನ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಅದೇ ಮೆಥಡ್ ಯೂಸ್ ಮಾಡಿ ಅಂತ ಹೇಳ್ಬೋದು, ಇಲ್ಲಾಂದರೆ ಸೂಟೇಬಲ್ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳ್ಬೋದು. ಅದರಲ್ಲಿ ಫಸ್ಟ್ ಕ್ವಶನನ್ನು ತೊಗೊಂಡಿದ್ದೀನಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಯೂಸಿಂಗ್ ಸೂಟೇಬಲ್ ಮೆಥಡ್ ಅಂತ ಹೇಳಿದ್ದಾರೆ. ಸೂಟೇಬಲ್ ಮೆಥಡನ್ನು ಯೂಸ್ ಮಾಡಿ ಯಾವುದಾದ್ರು ಮೆಥಡ್ ಯೂಸ್ ಮಾಡ್ಕೋಬೋದು. ಎಲಿಮಿನೇಷನ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡ್ಕೋಬೋದು. ನಾವು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಇಕ್ವೇಷನ್ 1 and 2 ಅಂತ ಕನ್ಸಿಡರ್ ಮಾಡಬೇಕು. 2 ಈಕ್ವೇಷನ್ಸ್ ಕೊಟ್ಟಿರ್ತಾರೆ, ಪೇರ್ ಆಫ್ ಈಕ್ವೇಷನ್ಸನ್ನು ಕೊಟ್ಟಿರ್ತಾರೆ. ಹಿಯರ್ ದೇ ಆರ್ ಗಿವನ್ 2 ಈಕ್ವೇಷನ್ಸ್ ಹಿಯರ್. ಫಸ್ಟ್ ಒನ್ ಈಸ್ 2x + y = 8. ಸೆಕೆಂಡ್ ಒನ್ ಈಸ್ 3x - y = 7. ಎಸ್, ಸೊ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಸ್, 2x + y = 8. ಎಸ್, 3x - y = 7. ಎಸ್, ಇಲ್ಲಿ ಎಲಿಮಿನೇಷನ್ ಮೆಥಡಲ್ಲಿ ನೀವು ಹ್ಯಾಡ್ ಆದರೂ ಮಾಡ್ಬೋದು, ಇಕ್ವೇಷನ್ಸನ್ನು ಸಬ್ಟ್ರ್ಯಾಕ್ಟ್ ಆದರೂ ಮಾಡ್ಬೋದು. ಹ್ಯಾಡ್ ಮಾಡಿದ್ರೆ ಈಸಿ ಆಗುತ್ತೋ ಸಬ್ಟ್ರ್ಯಾಕ್ಟ್ ಈಸಿ ಆಗುತ್ತೋ ನೋಡ್ಕೋಬೇಕು. ಇಲ್ಲಿ ನೋಡಿ, ಹ್ಯಾಡ್ ಮಾಡಿದ್ರೆ ಸೈನ್ ಚೇಂಜ್ ಮಾಡಬೇಕಾಗಿಲ್ಲ. ಇದು ಮೆನು ಎಂಡು, ಇದು ಸಬ್ಟ್ರಾ ಎಂಡು. ಗೊತ್ತಾಯ್ತಾ? ಮೆನು ಸಬ್ಟ್ರಾ ಎಂಡಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಹ್ಯಾಡ್ ಮಾಡಬೇಕಾದ್ರೆ ಹ್ಯಾಡ್ ಮಾಡಬೇಕಷ್ಟೇ, ಸೈನನ್ನು ಹ್ಯಾಡ್ ಮಾಡಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಹ್ಯಾಡ್ ಮಾಡ್ತಾ ಹೋಗ್ತಾನೆ. ಎಸ್, ಪ್ಲಸ್ ಇಯರ್ ಆಲ್ಸೋ ಪ್ಲಸ್ ಇಂಟು ಪ್ಲಸ್ 2x + 3x 5x ಆಗುತ್ತೆ. ಎಸ್, ಇಯರ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ y - y = what? 0. Yes, get cancels. Yes, is equal to, yes, here plus into plus 8 + 7 get 15. Yes, x ಎಲ್ಲ ಇಟ್ಕೊಳ್ಳಿ. 15e by ಟ್ರಾನ್ಸ್ಪೋಸ್ ಮಾಡಿದ್ರೆ 5 comes to denominator. 5 comes to denominator. Yes, 5 ones are 5 3s are. Yes, x equals to what? 3 ಬಂದೋಯ್ತು. x ವ್ಯಾಲ್ಯೂ ಸಿಕ್ಕೋಯ್ತು. ನೆಕ್ಸ್ಟ್ ವಿ ನೀಡ್ ವಾಟ್? y ವ್ಯಾಲ್ಯೂ. y ವ್ಯಾಲ್ಯೂ ಬೇಕು ಅಂತಂದರೆ ಎನಿ ಒನ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. x ಈಕ್ವಲ್ಸ್ ಟು 3. ಯಾವುದಾದ್ರೂ ಇಕ್ವೇಷನನ್ನು ತೊಗೋಬೋದು ನೀವು. ಸೆಕೆಂಡ್ ಆದರೂ ಫಸ್ಟ್ ಆದರೂ ತೊಗೋಬೋದು. ನಾನು ಫಸ್ಟ್ ಇಕ್ವೇಷನನ್ನು ತೊಗೊತೀನಿ. 2x + y = 8. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ ಏನು? 3 ಇದೆ, ಪ್ಲಸ್ y = 8. 2 3s are 6. y has it is 8. y ಅಲ್ಲ ಇಟ್ಕೊಳ್ಳಿ. 6ಅನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ -8 ಬರುತ್ತೆ. 8 - 6 = what? 2. y ವ್ಯಾಲ್ಯೂ 2 ಆಯಿತು. ಇದನ್ನ ಚೆಕ್ ಮಾಡ್ಕೋಬೇಕು ಅಂತಂದರೆ ನೀವು ಒಂದು ಇಕ್ವೇಷನ್ಗೆ ಇವೆರಡು ವ್ಯಾಲ್ಯೂನ ಹಾಕಿದ್ರೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಬೇಕು. ನೋಡಿ, ಫಸ್ಟ್ ಇಕ್ವೇಷನ್ಗೆ ಹಾಕ್ತಾಯಿದ್ದೀನಿ y ಆ್ಯಂಡ್ x ವ್ಯಾಲ್ಯೂನ. 2 3s are 6 + 2 + 8. 6 + 2 8 = 8. ನೋಡಿ, ಈ ಥರ ನಾವು ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು ನಾವು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ. ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಇದು ಎಲಿಮಿನೇಟಿಂಗ್ ಮೆಥಡ್. ಇದು ಅದೇ ಥರ ಮಾಡ್ಕೊಳ್ಳಿ. ಇಕ್ವೇಷನ್ 1 ಇಕ್ವೇಷನ್ 2 ಅಂತ ನೇಮ್ ಕೊಡಿ. ಅದೇ ಥರ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಸ್, x - y = 2. ಇಲ್ಲಿ ಅಷ್ಟು ಆ್ಯಡ್ ಆದರೂ ಮಾಡ್ಕೋಬೋದು, ಸಬ್ಟ್ರ್ಯಾಕ್ಟ್ ಆದರೂ ಮಾಡ್ಕೊಳ್ಳೋದು. ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಇಂಟು ಪ್ಲಸ್ 2x + 1x 3x ಆಗುತ್ತೆ. ಪ್ಲಸ್ ಇಂಟು ಮೈನಸ್ y - y 0 ಆಗುತ್ತೆ. and get cancels. Yes, plus 10 + 2, what will get? 12. Yes, x equals to
ಟ್ರಾನ್ಸ್ಪೋಸ್ ಮಾಡಿ 3 ಇಟ್ ಕಮ್ಸ್ ಟು ಡಿನಾಮಿನೇಟರ್. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 4 ಆಯಿತು. 3 1s 3 4s 12 ಆಗುತ್ತೆ. ಅದೇ ಥರ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದಾದ್ರು ಇಕ್ವೇಷನ್ಗೆ ಸಬ್ಟ್ರ್ಯಾಕ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಎಸ್ ಸೆಕೆಂಡ್ ಇಕ್ವೇಷನನ್ನು ತೊಗೊಂಡಿದ್ದೀನಿ. ಎಕ್ಸ್ ವ್ಯಾಲ್ಯೂ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತ ಇದೆ. ಎಕ್ಸ್ ವ್ಯಾಲ್ಯೂ ಏನು 4 ಮೈನಸ್ ವೈ ಇಸ್ ಈಕ್ವಲ್ ಟು 2 ಎಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿ 4 ಇಟ್ ಬಿಕಮ್ಸ್ -4 ಎಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಳಗೆ -2 ಬರುತ್ತೆ. 2 ಇಂದ -4 ಮೈನಸ್ ಮಾಡಿದ್ರೆ 2 ಬರುತ್ತೆ. ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ವೈ ಮೈನಸ್ ಕ್ಯಾನ್ಸಲ್ಸ್ ವೈ ಇಸ್ ಈಕ್ವಲ್ ಟು 2 ಅಂತ ಬರಿಬೋದು. ಇದೇ ಥರ ನೀವು ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಜಾಸ್ತಿ ಎಲಿಮಿನೇಷನ್ ಮೆಥಡನ್ನು ಕೇಳಿದ್ದಾರೆ ಮಾಡೆಲ್ ಪೇಪರಲ್ಲೆಲ್ಲ. ನಾವು ನೆಕ್ಸ್ಟ್ ಲಾಸ್ಟ್ ಒಂದು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡೋಣ. ಅದು ಇವಾಗೊಂದು ಇದಿದೆ, ಇರೋದನ್ನು ಎಲಿಮಿನೇಷನ್ ಮಾಡ್ತಾ ಹೋಗೋಣ ಎಲಿಮಿನೇಷನ್ ಮೆಥಡಲ್ಲಿ. ಎಸ್ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಹ್ಯಾಡ್ ಆದರೂ ಮಾಡ್ಕೋಬೋದು, ಸಬ್ಟ್ರ್ಯಾಕ್ಟ್ ಆದರೂ ಮಾಡ್ಕೋಬೋದು. ಓಕೆನಾ? ಇಲ್ಲಿ ಏನಾಗುತ್ತೆ ನೋಡಿ, ಸಬ್ಟ್ರ್ಯಾಕ್ಟ್ ಹ್ಯಾಡ್ ಮಾಡ್ತಾ ಹೋದರೆ ++ 2x + 2y + y 3y ಇಲ್ಲಿ ಎಲಿಮಿನೇಟ್ ಆಗೋದೇ ಇಲ್ಲ. ಒಂದು ವ್ಯಾಲ್ಯೂ ಎಲಿಮಿನೇಟ್ ಆಗಬೇಕು, ವೈ ವ್ಯಾಲ್ಯೂ ಆರ್ ಎಕ್ಸ್ ವ್ಯಾಲ್ಯೂ ಎಲಿಮಿನೇಷನ್ ಮಾಡಬೇಕು. ಎಲಿಮಿನೇಷನ್ ಹೊರಗೆ ರಿಮೂವ್ ಮಾಡಬೇಕು. ಆಗೋದಿಲ್ಲ ಅಂತಂದರೆ ಸಬ್ಟ್ರ್ಯಾಕ್ಟನ್ನು ಮಾಡಿ. ಸಬ್ಟ್ರ್ಯಾಕ್ಟ್ ಅಂತಂದರೆ ಸೈನನ್ನು ಚೇಂಜ್ ಮಾಡ್ಕೋಬೇಕು. ನೋಡಿ +x -x ಆಯಿತು, ಗೆಟ್ ಕ್ಯಾನ್ಸಲ್ಸ್ ಇಯರ್. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ 2y -1y 1y ಆರ್ ವೈ ಆಗುತ್ತೆ. ಎಸ್ ಪ್ಲಸ್ ಇಂಟು ಮೈನಸ್ 10 6 ಮೈನಸ್ ಮಾಡಿದ್ರೆ 4 ಆಗುತ್ತೆ. ವೈ ವ್ಯಾಲ್ಯೂ 4 ಆಯಿತು. ಅದೇ ಥರ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಕ್ವೇಷನ್ 1 y ಇಸ್ ಈಕ್ವಲ್ ಟು 4. ಇಕ್ವೇಷನ್ 2 ಅಲ್ಲಿ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿದೆ ಇಕ್ವೇಷನ್. ಯಾವ ಸಿಂಪಲ್ ಆಗಿರುತ್ತೋ ಅದರಲ್ಲಿ ಮಾಡ್ಕೊತ ಹೋಗಿ. ಎಕ್ಸ್ ವೈ ವ್ಯಾಲ್ಯೂ ಏನು 4 ಆಯಿತು, =4. ಎಕ್ಸ್ =4 ಟ್ರಾನ್ಸ್ಪೋಸ್ ಮಾಡಿದ್ರೆ -4 ಆಯಿತು. ಎಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಎಕ್ಸ್ ಈಕ್ವಲ್ಸ್ ಟು 6 - 4. 6 - 4 ಅಂದರೆ 2 ಬಂತು. ಎಸ್ ವೈ ವ್ಯಾಲ್ಯೂ 4 ಬಂತು, ಎಕ್ಸ್ ವ್ಯಾಲ್ಯೂ 2 ಬಂತು. ಇದೆಲ್ಲ ಈ ಇಕ್ವೇಷನನ್ನು ಏನು ಮಾಡಿದ್ವಿ, ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. +x ಇಲ್ಲಿ ಸೈನನ್ನು ಚೇಂಜ್ ಮಾಡ್ಕೊತ ಹೋಗ್ವಿ. +x -x ಆಯಿತು. +x -x ಗೆಟ್ ಕ್ಯಾನ್ಸಲ್ಸ್ ಆಯಿತು. ಪ್ಲಸ್ ಇಂಟು ಮೈನಸ್ 2y ಅಲ್ಲಿ 1y ಮೈನಸ್ ಮಾಡಿದ್ರೆ y ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಎಸ್ 10 6 ಮೈನಸ್ ಮಾಡಿದ್ರೆ 4 ಆಗುತ್ತೆ. ಎಸ್ ವೈ ವ್ಯಾಲ್ಯೂ ಏನಾಯಿತು 4 ಆಯಿತು. ಆ ವೈ ವ್ಯಾಲ್ಯೂನ ಇಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಸ್ x + y is equal to 6. x ವ್ಯಾಲ್ಯೂ ಹ್ಯಾಸ್ ಇಟ್ ಇಸ್ ಪ್ಲಸ್, y ವ್ಯಾಲ್ಯೂ 4 ಬರ್ಕೊಳ್ಳಿ, ಈಕ್ವಲ್ಸ್ ಟು 6. ಟ್ರಾನ್ಸ್ಪೋಸ್ ಮಾಡಿ -4 ಆಯಿತು. 6 4 ಮೈನಸ್ ಮಾಡಿದ್ರೆ 2 ಆಯಿತು. ಇದೇ ಥರ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು ಬೈ ಎಲಿಮಿನೇಷನ್ ಮೆಥಡಲ್ಲಿ. ನಾನು ನೆಕ್ಸ್ಟು ಈ ಥರ ನಾವು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ದೀವಿ. ನೆಕ್ಸ್ಟ್ ನಾನು ಅನದರ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂತ ಒಂದು ಕ್ವಶನನ್ನು ತೊಗೊಂಡಿದ್ದೀನಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಮೆಥಡನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ 3x - y is equal to 15 ಇಕ್ವೇಷನ್ 1 ಅಂತ ತಗೊಳ್ಳಿದ್ದೀನಿ. ಇನ್ನೊಂದು ಸೆಕೆಂಡ್ ಇಕ್ವೇಷನ್ 2x - y is equal to 5 ಇಕ್ವೇಷನ್ 2 ಅಂತ ತಗೊಳ್ತೀನಿ. ಇಲ್ಲಿ ಒಂದು ಇಕ್ವೇಷನನ್ನು ಸಿಂಪ್ಲಿಫೈ ಮಾಡ್ಕೊತೀನಿ. ಯಾವುದಾದ್ರು ಒಂದು ಇಕ್ವೇಷನನ್ನು ಸಿಂಪ್ಲಿಫೈ ಮಾಡ್ಕೋಬೋದು ನೀವು. ಎಸ್ ಇಲ್ಲಿ ಸೆಕೆಂಡ್ ಇಕ್ವೇಷನನ್ನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ನೋಡಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಆರ್ ವೈ ಎಲ್ ಬರ್ಕೋಬೇಕು. ದಟ್ ಈಸ್ ಅ ಸಿಂಪ್ಲಿಫಿಕೇಶನ್ ಅಷ್ಟೇ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಎಲ್ ವೈ ಎಲ್ ಬರ್ಕೋಬೋದು. 2x
ಈ ಎಸ್ 5 ಹ್ಯಾಸ್ ಇಟ್ ಈಸ್. ಈ ಮೈನಸ್ ವೈನನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಪ್ಲಸ್ ವೈ ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 5 ಪ್ಲಸ್ ವೈ. ಎಸ್ 2ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿನಾಮಿನೇಟರ್ ಬರುತ್ತೆ. ಎಸ್ ಇದು ಇಕ್ವೇಷನನ್ನು 3 ಅಂತ ತೊಗೊತೀನಿ. ಆಯಿತಾ? ಇಕ್ವೇಷನ್ ಸೆಕೆಂಡ್ಲಿಂದ ಇಕ್ವೇಷನ್ 3ಯನ್ನು ಮಾಡಿಕೊಂಡೆ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರ್ಕೊಂಡು ವೈ ಎಲ್ಲಾದ್ರೂ ಬರ್ಕೋಬೋದು ನೀವು. ಆಯಿತಾ? ಈ ಥರ ಇದನ್ನು ಮಾಡಿಕೊಂಡೆ. ಈ ಇಕ್ವೇಷನ್ 3ಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ ಇಕ್ವೇಷನ್ 1ಗೆ ಹಾಕಬೇಕು. ಇಕ್ವೇಷನ್ 2ಗೆ ಹಾಕಬಾರ್ದು, ಇಕ್ವೇಷನ್ 1ಗೆ ಹಾಕಬೇಕು. ಯಾವ ಇಕ್ವೇಷನಿಂದ ತೊಗೊಂಡಿದ್ದೀವೋ ಅದಕ್ಕೆ ಹಾಕಬಾರ್ದು. ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ. ಇಕ್ವೇಷನ್ 1 ಏನು ಹೇಳುತ್ತೆ ನೋಡಿ, 3 ಇಂಟು ಎಕ್ಸ್, ಎಕ್ಸ್ ವ್ಯಾಲ್ಯೂ ಏನಿದೆ ಎಸ್ 5 ಪ್ಲಸ್ ವೈ 2 is x value. S minus y equals to 15. S open the bracket, multiply ಮಾಡಿ numerator by numerator. ಇಲ್ಲೇನಿಲ್ಲ, ಡಿನಾಮಿನೇಟರಲ್ಲಿ 1 ಇರ್ತದೆ. ಎಸ್ 3 5 15 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು y 3y. ಎಸ್ 1 2 2 minus y is equal to 15. ಎಸ್ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಸಿಂಪ್ಲಿಫೈ, ಇದರಿಂದ ಇದನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕಿಲ್ಲ, ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1ಇಂದ 15 ಮಲ್ಟಿಪ್ಲೈ ಮಾಡೋಕೆ ಬರುತ್ತೆ. 1 ಇಂಟು 3y 3y ಮೈನಸ್ 2 ಇಂಟು y 2y ಬೈ 2 1 2 ಈಕ್ವಲ್ಸ್ ಟು 15. ಎಸ್ 15 ಪ್ಲಸ್ 3y ಇಂದ 2yನ ಮೈನಸ್ ಮಾಡಿದ್ರೆ ಎಸ್ 15 ಪ್ಲಸ್ y is equal to 2 15s 30. y is equal to ಟ್ರಾನ್ಸ್ಪೋಸ್ ಮಾಡಿದ್ರೆ 15 ಈ ಕಡೆ ಮೈನಸ್ 15 ಆಗುತ್ತೆ. y is equal to 15. y ವ್ಯಾಲ್ಯೂ 15 ಬಂದೋಯ್ತು. y ವ್ಯಾಲ್ಯೂ 15 ಬಂದೋಯ್ತು. ವಿ ನೀಡ್ ಎಕ್ಸ್ ವ್ಯಾಲ್ಯೂ ಅಂತಂದರೆ ನೋಡಿ, ಥರ್ಡ್ ಇಕ್ವೇಷನ್ ಇರುತ್ತೆ ಎಕ್ಸ್ ಈಕ್ವಲ್ಸ್ ಟು 5 ಪ್ಲಸ್ ವೈ ಬೈ 2 ಅಂತ. ಆ ಇಕ್ವೇಷನ್ಗೆ, ಥರ್ಡ್ ಇಕ್ವೇಷನ್ಗೆ ಏನು ಮಾಡಿ, ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ವೈ ಇಸ್ ಈಕ್ವಲ್ ಟು 15 ಇನ್ ಇಕ್ವೇಷನ್ ಥರ್ಡ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎರಡು ಇಕ್ವೇಷನ್ ಏನು ಹೇಳುತ್ತೆ, ಎಕ್ಸ್ ಈಕ್ವಲ್ಸ್ ಟು 5 ಪ್ಲಸ್ ವೈ ಬೈ 2 ಅಂತ ಹೇಳುತ್ತೆ. ಎಕ್ಸ್ ಈಕ್ವಲ್ಸ್ ಟು ವೈ ವ್ಯಾಲ್ಯೂ 5 ಪ್ಲಸ್ ವೈ ವ್ಯಾಲ್ಯೂ 15 ಬೈ 2. ಎಸ್ ಎಕ್ಸ್ ಈಕ್ವಲ್ಸ್ ಟು 15 ಪ್ಲಸ್ 5 ಪ್ಲಸ್ 15, what will get 20 by 2. 2 1s 2 10s. X equals to what? X equals to 10. ಈ ಥರ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಎಸ್ ನೋಡಿ, ಒನ್ಸ್ ಅಗೇನ್ ಸಿಯರ್ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. 2 ಇಕ್ವೇಷನ್ಗೆ ಇಕ್ವೇಷನ್ 1 ಇಕ್ವೇಷನ್ 2 ಅಂತ ನೇಮ್ ಕೊಡ್ಕೋಬೇಕು. ಯಾವುದಾದ್ರು ಒಂದು ಇನ್ ಟರ್ಮ್ಸ್ ಆಫ್ ಯಾವುದಾದ್ರು ಒಂದು ಇಕ್ವೇಷನನ್ನು ಇನ್ ಟರ್ಮ್ಸ್ ಆಫ್ ವೈ ಆರ್ ಎಕ್ಸ್ ಅಲ್ಲಿ ಬರ್ಕೋಬೇಕು. ಸೆಕೆಂಡ್ ಇಕ್ವೇಷನನ್ನು ಬರೀತಾ ಇದ್ದೀನಿ ನೋಡಿ. ಎಸ್ ಮೈನಸ್ ವೈನ ಟ್ರಾನ್ಸ್ಪೋಸ್ ಮಾಡಿಕೊಂಡ್ರೆ 5 ಪ್ಲಸ್ ವೈ 2x ರಿಮೈನಿಂಗ್ ದ ರೈಟ್ ಲೆಫ್ಟ್ ಸೈಡ್ LHS 2ನ ಟ್ರಾನ್ಸ್ಪೋಸ್ ಮಾಡಿಕೊಂಡ್ರೆ ಬೈ 2 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 5 ಪ್ಲಸ್ ವೈ ಬೈ 2 ಆಯಿತು. ಈ ಇಕ್ವೇಷನ್ನ ಥರ್ಡ್ ಇಕ್ವೇಷನ್ ಅಂತ ತೊಗೊಳ್ಳಿ. ಇದನ್ನೇನು ಮಾಡಿ, ಫಸ್ಟ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ವೈ ವ್ಯಾಲ್ಯೂ ಸಿಕ್ಕೋಯ್ತು ನಿಮಗೆ. ವೈ ವ್ಯಾಲ್ಯೂ ಸಿಕ್ಕೋಗುತ್ತೆ. ವೈ ವ್ಯಾಲ್ಯೂ ಏನಾಗುತ್ತೆ 15 ಬಂತು. ಆ ವೈ ವ್ಯಾಲ್ಯೂನ ಥರ್ಡ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಥರ್ಡ್ ಇಕ್ವೇಷನ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು 5 ಪ್ಲಸ್ ವೈ ಬೈ 2. ಎಸ್ ವೈ ವ್ಯಾಲ್ಯೂ ನೋಡಿ, ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 5 ಪ್ಲಸ್ 15 ಬೈ 2. 5 ಪ್ಲಸ್ 15 ಬೈ 2. 5 ಪ್ಲಸ್ 15 20 ಆಗುತ್ತೆ. 20 ಬೈ 2. 2 1s 2 10s. ಎಕ್ಸ್ ವ್ಯಾಲ್ಯೂ 10 ಆಯಿತು. ಈ ಥರ ನೀವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಪರ್ಟಿಕ್ಯುಲರ್ ಆಗಿ ಯಾವ ಮೆಥಡ್ ಕೇಳ್ತಾರೋ ಆ ಮೆಥಡಲ್ಲಿ ಮಾಡಬೇಕು. ಎಲಿಮಿನೇಷನ್ ಕೇಳಿದ್ರೆ ಎಲಿಮಿನೇಷನ್ ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಕೇಳಿದ್ರೆ ಸಬ್ಸ್ಟಿಟ್ಯೂಷನಲ್ಲಿ ಮಾಡ್ಬೋದು.
ಅದರ್ವೈಸ್ ಯಾವುದಾದ್ರೂ ಮಾಡಿ ಅಂತಂದರೆ ಎರಡರಲ್ಲಿ ಯಾವ್ದು ಈಸಿ ಆಗುತ್ತೋ ನಿಮಗೆ ಆ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು.